ಅಯ್ಯೋ ರೀ, ಅವ್ರು ಇನ್ನೂ ಚಿಕ್ಕ ಮಕ್ಳು, ದೊಡ್ಡವರಾದ್ಮೇಲೆ ತಿಳ್ಕೊಳ್ತಾರ ಬಿಡಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತು ಅನ್ನೋದು ಗಾದೆ ಸುಳ್ಳಾಗುತ್ತಾ? ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮ ಮಕ್ಕಳ ಥಿಂಕಿಂಗ್ನ ಚೇಂಜ್ ಮಾಡ್ಬೇಕು. ದೊಡ್ಡವರಾದ್ಮೇಲೆ ಅದು ಚೇಂಜ್ ಮಾಡೋಕ್ಕಾಗಲ್ಲ ಕಣೆ. ಯಪ್ಪಾ, ಶುರು ಮಾಡ್ಕೊಂಡ್ಯಾ ನೀನು ಪುರಾಣನ? ನನಗೆ ಇವಾಗ ಅರ್ಥ ಆಯ್ತು. ಮೊನ್ನೆ ಪ್ರಾಪರ್ಟಿ ಫೈಲ್ ಇಸ್ಕೊಂಡ್ ಬರಕ್ಕೆ ಅಂತ ಹೋಗಿದ್ದಲ್ಲ, ಅಲ್ಲಿ ಅವ್ರ ಮಕ್ಕಳು ಒಬ್ರನ್ನೊಬ್ರು ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಖುಷಿ ಪಟ್ಟಿದ್ದಲ್ಲ, ಅದಕ್ಕೆ ಇವಾಗ ನಮ್ಮ ಮಕ್ಕಳನ್ನ ಅವ್ರ ಮಕ್ಳಿಗೆ ಕಂಪೇರ್ ಮಾಡ್ತಾ ಇದ್ಯಾ. ಫಸ್ಟ್ ಆಫ್ ಆಲ್ ನಿನಗೆ ನಮ್ಮ ಮಕ್ಳ ಬಗ್ಗೆ ಏನ್ ಗೊತ್ತು? ನೋಡು, ನಮ್ಮ ಮಕ್ಳನ್ನ ಇನ್ನೊಬ್ರು ಮಕ್ಳಿಗೆ ನೀನ್ ಕಂಪೇರ್ ಮಾಡ್ಬೇಡ. ನನ್ನ ಮಕ್ಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂತೀಯಾ? ಗೊತ್ತಿದ್ದಿದ್ರೆ ಈ ತರ ಕಂಪ್ಯಾರಿಸನ್ ಮಾಡ್ತಾ ಇರ್ಲಿಲ್ಲ. ನೋಡ್ರಿ, ಶಾಲೆಯಲ್ಲಿ ಟಾಪರ್ಗಳಾಗಿ ಬಂದಿರೋ ಮಕ್ಕಳು ಫ್ಯೂಚರ್ ಅಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ಇಂಜಿನಿಯರ್ ಆಗಿ 4 ಕಣ್ಣು ಹಾಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾರೆ. ಅದೇ ದಡ್ರು ಅದೇ ಸಾಫ್ಟ್ವೇರ್ ಕಂಪ್ನಿಗೆ ಓನರ್ ಆಗಿರ್ತಾರೆ. ಅದಕ್ಕೆ ಹೇಳೋದು, ನಮ್ ಲಾಸ್ಟ್ ಬೆಂಚ್ ಹುಡುಗರು ಇತಿಹಾಸನೇ ಸೃಷ್ಟಿ ಮಾಡಿದ್ರೆ, ಅದೇ ಫಸ್ಟ್ ಬೆಂಚ್ ಹುಡುಗರು ಅದೇ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರತಿದಿನ ಹಗಲು ರಾತ್ರಿ ಅಂದ್ರೆ ಯುದ್ಧ ಮಾಡ್ತಾನೆ ಇರ್ತಾರೆ.